ಈ ಗಿಡವನ್ನು ಕೊಟ್ಟಿದ್ದಕ್ಕೆ ನಮ್ಮ ಮುಖ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ತುಂಬ ಧನ್ಯವಾದಗಳು. ಇದು ಕದಂಬ ಗಿಡ. ಇದು ನಮಗೆ ಕೊಟ್ಟದ್ದು ಪುತ್ತೂರು ಮುಖ್ಯ ನರ್ಸರಿ ಫಾರೆಸ್ಟ್ನ ಇಲಾಖೆಯಿಂದ ₹3ಗೆ ತಂದ ಗಿಡ. ಈಗ ಇದಕ್ಕೆ ಸಾಧಾರಣ ಒಂದು 3.5 ವರ್ಷ ಆಯಿತು. ಈ ವರ್ಷ ತುಂಬ ಈ ಮರದಲ್ಲಿ ಹೂ ಉಂಟು. ಕಳೆದ ವರ್ಷ ಬಿಟ್ಟಿದೆ ಹೂ? ಕಳೆದ ವರ್ಷ ಇಲ್ಲ, ಇದು ಫಸ್ಟ್ ವರ್ಷ. 3 ವರ್ಷದಲ್ಲಿ ತುಂಬ ಒಳ್ಳೆ ಗ್ರೋತ್ ಬಂದಿದೆ. ಇದು ಭಾರಿ ಫಾಸ್ಟ್ ಬೆಳೀತದೆ. ಮತ್ತೆ ಎಲೆ ಎಲ್ಲ ಶುರುವಿಗೆ ಭಾರಿ ಅಗಲ ಇರ್ತದೆ. ಮತ್ತೆ ಹೂ ಆಗುವ ಸಂದರ್ಭದಲ್ಲಿ ಎಲ್ಲ ಸಿಕ್ಕಾಪಟ್ಟೆ ತುಂಬ ಎಲೆಗಳು, ಅಡಿ ಫುಲ್ ನೆರಳಾಗಿರ್ತದೆ. ಮೂಲತಃ ಇದು ಎಲ್ಲಿದ್ದು ನೆರೆ ಗಿಡ? ಇದು ಮೂಲತಃ ಪಶ್ಚಿಮ ಬಂಗಾಳದ್ದು ಅಂತ ಹೇಳ್ತಾರೆ. ಆದ್ರೆ ನಮಗೆ ಈಗ ಫಾರೆಸ್ಟ್ನ ಯಥೇಚ್ಛವಾಗಿ ಗಿಡವನ್ನು ಕೊಡ್ತಾರೆ ಪ್ರತಿ ವರ್ಷ. ಇದು ₹3, ₹6ಗೆಲ್ಲ ಸಸಿ ಸಿಗ್ತದೆ. ಫಾರೆಸ್ಟ್ ಮೂಲಕ ನಿಮಗೆ ನಿಮ್ಮ ತೋಟಕ್ಕೆ ಬಂತು? ಇದರಲ್ಲಿ ಒಂದು 10 ಗಿಡ ನೆಟ್ಟಿದ್ದೇನೆ. ಅದರಲ್ಲಿ ಒಂದು 8 ಗಿಡ ಜೀವಂತವಾಗಿದೆ. ಅಂದ್ರೆ ಇಷ್ಟು ಗ್ರೋತ್ ಬಂದದ್ದು ಇದು ಫಸ್ಟ್. ಇದೀಗ ಹೀಗೇನೇನ ಗಿಡ ಬಂಚು 2-3 ಇದು ಸ್ಟ್ರೈಟ್ ಆಗಿ ಹೋಗುವಂಥದ್ದು. ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಇದಕ್ಕೆ ಗಿಡಕ್ಕೆ ಏಟಾದ ಕಾರಣ ಅದೀಗ 2-3 ಇದು ಬಂಚ್ ಬಂದಿದೆ ನೋಡಿ. ಆದ್ರೂ ಮರ ತುಂಬಾ ಗಟ್ಟಿ ಸದೃಢವಾಗಿದೆ. ಈ ಲೈಫ್ ಟೈಮು ಒಂದು 800ರಿಂದ 1200 ವರ್ಷಗಳವರೆಗೆ ಇರ್ಬೋದು. ಇದೊಂದು ಕತೆ ಇದೆ ಅಲ್ಲ, ಇದು ಕದಂಬ ರಾಜವಂಶಸ್ಥರಿಗೆ ಈ ಮರದಿಂದಾಗಿ ಹೆಸರು ಬಂದಿದೆ ಅಂತ, ಅದು ಹೌದಾ? ಹೌದೌದು. ಹಾಗಾಗಿ ಫಾರೆಸ್ಟ್ನವರಿಂದ ಈ ಗಿಡ ಸಿಕ್ಕಿದ ಕಾರಣ ನಮಗೆ ಈ ಗಿಡದ ಪರಿಚಯ ಆಯಿತು. ಇಲ್ಲಾಂದರೆ ನಮಗೆ ಇದರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ಮೊಬೈಲಲ್ಲೆಲ್ಲ ಸರ್ಚ್ ಮಾಡುವಾಗ ಇದರ ಬಗ್ಗೆ ತುಂಬ ಮಾಹಿತಿ ಸಿಕ್ಕಿತು. ಮತ್ತು ಇದು ತುಂಬ ನೆರಳು ಕೊಡುವಂಥ ಮರ. ಇದು ಕದಂಬ ವನವಾಸಿನಿ ಅಂತೆಲ್ಲ ಹೇಳ್ತಾರೆ ಪಾರ್ವತಿ ದೇವಿಗೆ. ಮತ್ತು ದೇವರಿಗೆ ಇಷ್ಟವಾದ ಹೂ, ಶಿವದೇವರಿಗೆ, ವಿಷ್ಣು ದೇವರಿಗೂ ಇಷ್ಟವಾದ, ಕೃಷ್ಣನಿಗೆ ಎಲ್ಲ. ಈ ಸತಿ ಮೊದಲ ಹೂವನ್ನು ಎಂತ ಮಾಡಿದ್ರಿ? ಮೊದಲ ಹೂವನ್ನು ನಾನು ಇಲ್ಲಿ ಕೆಳಗಡೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಇವತ್ತು ಮೊದಲ ಹೂವನ್ನು ಕೊಟ್ಟಿದ್ದೇನೆ. ಸ್ವಾಮಿ, ಹೂವಿನ ಪರಿಚಯ ಮಾಡಿಸ್ಬೋದು ಈಗ? ಇದು ತುಂಬಾ ಈ ಟೆನ್ನಿಸ್ ಬಾಲ್ ತರ ನೋಡಿ ಇಲ್ಲಿ ಇಟ್ಟಿದ್ದೇನೆ. ನೀವು ಮರದಲ್ಲಿ ಕಾಣ್ಬೋದು, ತುಂಬಾ ಹೂವಿದೆ. ಇದೊಂದು ಸಾಧಾರಣ ಒಂದು 500 ಹೂವಿನ ಒಂದು ಗೊಂಚಲು ನೋಡಿ. ಇದು ಸಾಧಾರಣ ಇದಕ್ಕೆ ಮತ್ತೆ ಈ ಹೂವಿಗೆ ಸಿಕ್ಕಾಪಟ್ಟೆ ಇದು ಬರ್ತದೆ, ಯಾವುದು ಜೇನು ಹುಳ, ಮೊಜಂಟಿ, ಎಲ್ಲ ಬಗೆಯ ಪಾತೆಗಳು ಬರ್ತದೆ. ಇದರ ಸ್ಮೆಲ್ಗೆ ಬರ್ತದೆ, ಅಷ್ಟು ಪರಿಮಳ ಇದೆ. ಜಸ್ಟ್ ಅಲ್ಲಿ ಒಂದು ಇದೆ, ನಾನು ಜಸ್ಟ್ ಝೂಮ್ ಮಾಡ್ತೀನಿ. ತುಂಬಾ ಹೂ ಇದೆ, ದೊಡ್ಡ ಒಂದು ಚಿಟ್ಟೆ ಬಂದು ಅದರ ಮೇಲೆ ಕೂತಿದೆ. ಅದು ಸಾಧಾರಣ ಟೆನ್ನಿಸ್ ಬಾಲ್ ಟೈಪ್ ಇದೆ ನೋಡಿ. ಸುಮಾರು ಹೂಗಳಾಗಿದೆ. ಹೌದು, ಫಸ್ಟಿಗೆ ಚಿಕ್ಕ ಚಿಕ್ಕ ಕಾಯಿ ಆಗ್ತದೆ. ಆಮೇಲೆ ಅಲ್ಲಿ ಒಂದು ಹೂ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ಸಣ್ಣದಾಗಿ ಅದರಲ್ಲಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಹೂವು ಮತ್ತೆ ಈ ತರ ಆಗ್ತದೆ. ಇದು ಈಗ ಸಣ್ಣ ಸಣ್ಣ ಹೂ. ಅದೇ ಈಗ ಸೀಸನ್ ಪ್ರಥಮ ಸ್ಟೇಜ್ ಅಲ್ಲಿ ಇದೆ. ಇದು ಫೈನಲ್. ಅದೇ ಈಗ ಹೂ ಅರಳುವ ಸಮಯ ಅಂತ ಹೇಳಿದ್ರೆ ಜೂನ್. ಇದು ಹೂ ಮತ್ತೆ ಹಣ್ಣು ಅಲ್ವಾ? ವರ್ಷದಲ್ಲಿ ಎಷ್ಟು ಸರಿ ಆಗ್ತದೆ ಅಂತ ಗೊತ್ತಿಲ್ಲ, ಇನ್ನು ನೋಡ್ಬೇಕಷ್ಟೇ. ಈಗ ಜೂನು ಸಾಧಾರಣ ಇವತ್ತು 23. ಈ ಹೊತ್ತಿಗೆ ಈ ಹೂ ನಮಗೆ ಕಂಪ್ಲೀಟ್ ಆಗಿ ಸಿಕ್ಕಿದೆ. ಸ್ಟಾರ್ಟಿಂಗ್ ಆಗಿ ಸಣ್ಣ ಸಣ್ಣ ಕಾಯಿ ಇತ್ತು. ಈಗ ಒಂದು ವಾರದ ಒಳಗೆ ಈ ತರ ಹೂ ಆಯ್ತು. ಅದ್ಭುತ ಪರಿಮಳ. ಇದು ಫಸ್ಟ್ ನೋಡಿ, ಇದಕ್ಕಿಂತ ಚಿಕ್ಕ ಆಗ್ತದೆ, ಮೇಲೆ ಒಂದು ಕವರ್ ಇರ್ತದೆ. ಆಮೇಲೆ ಅರಳಬೇಕು. ಅರಳಿ ಇನ್ನು ಅದು ನಾಳೆಗೆ ಸಾಧಾರಣ ಈ ತರ ಆಗ್ಬೋದು, ನಾಳೆ ನಾಡಿದ್ದಾಗೆ ಕಂಪ್ಲೀಟ್ ಆಗಿ ಒಂದು ಟೈಪ್ ಇದಾಗಿರ್ತದೆ ನೋಡಿ. ಇದು ಒಳಗಿನ ಕಾಯಿ. ಇದೊಂದು 500 ಹೂವಿನ ಒಂದು ಬಂಚ್. ಇದರೊಂದು 500 ಹೂ ಇರ್ಬೋದು ನೋಡಿ, ಈ ತರ ಇದೆ. ಇದು ತುಂಬಾ ಪರಿಮಳ ಯುಕ್ತವಾದ ಇದು. ಹಾಗಾದ್ರೆ ಸಾಧಾರಣ ಊರಿಗೆ ಒಳ್ಳೆ ಪರಿಮಳ ಬರ್ಬೋದು. ಇದು ಸುಮಾರು ಹೂ ಆದ ನಂತರ. ಅದೇ ಇದರ ಆಕರ್ಷಣೆ ಪರಿಮಳಕ್ಕೆ ಈ ಜೇನು ಅದೆಲ್ಲ ಭಾರಿ ಆಕರ್ಷಣೆಯಾಗಿ ಬರ್ತದೆ. ಇದು ಈ ಮರದಲ್ಲಿ ಆಲ್ರೆಡಿ ಇದೆ ನೋಡಿ. ಈಗ ಮಳೆ ಎಲ್ಲ ಸ್ವಲ್ಪ ಬರ್ತಾ ಇದೆ, ಆದ್ರೂ ಕೂಡ ಈ ಪರಿಮಳಕ್ಕೆ ಬಂದಿದೆ. ಇದು ಎಷ್ಟನೇ ವರ್ಷ ಮರ ಹೇಳಿದ್ರೆ ನೀವು? ಇದು 3.5 ವರ್ಷ ಆಯ್ತು ನೆಟ್ಟು. ಕಳೆದ ಮಳೆಗಾಲದಲ್ಲಿ ನೆಟ್ಟದ್ದು. ಇಂಥದ್ದೊಂದು ಕೆಳಗಡೆ ಒಂದು ಇದೆ. ಇದೊಂದು 4 ಈ ಲೈನಲ್ಲಿ ಫುಲ್ ಬೇರೆ ಬೇರೆ ವೆರೈಟಿ ಹೂ ಬಂದದ್ದು. ಇದೊಂದರಲ್ಲಿ ಮಾತ್ರ ಹೂ ಬಂದದ್ದು, ಇದರಲ್ಲಿ ಮಾತ್ರ. ಅಂದ್ರೆ ಅಲ್ಲಿ ಸ್ವಲ್ಪ ಇದರಷ್ಟು ಇದು ಸಿಗ್ಲಿಲ್ಲ ಅದಕ್ಕೆ. ಗಿಡ ಗ್ರೋತ್ ಆಗಲಿಲ್ಲ. 3.5 ವರ್ಷಕ್ಕೆ ಬರ್ಬೋದು ಅಂತ, ಒಳ್ಳೆ ಗ್ರೋತ್ ಆದ್ರೆ. ಹಾಗೆ ಇದೊಂದು ಅದ್ಭುತವಾದ ಮರ. ಇದು ನೆರಳಿಗೋಸ್ಕರ ಮಾಡ್ಬೋದು. ಮತ್ತೆ ಹೂವು ನೋಡ್ಲಿಕ್ಕೆ ಚಂದ, ಮೇಲ್ಗಡೆ ಒಂದು ಭಾರಿ ಇದರಾಗೆ ಕಾಣ್ತದೆ. ಮತ್ತೊಂದು ಅಂದರೆ ಇದನ್ನು ಫಾಸ್ಟಾಗಿ ಇದು ಬೆಳೆಯುವಂಥ ಮರ. ಸಾಧಾರಣ ಒಂದು ಇಷ್ಟು ನೋಡಿ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇದು ಭಾರಿ ಒಂದು ನೆರಳು ಕೊಟ್ಟಿದೆ. ಇನ್ನು ದೊಡ್ಡದಾಗುವ ಇದರ ಅಡಿಗೆ ಫುಲ್ ಡಾರ್ಕ್ ಕತ್ತಲೆ ಆಗ್ತದೆ. ಅಂದರೆ ಅಷ್ಟು ತಂಪು ಇರ್ತದೆ ಈ ಮರ. ನೆರಳು ಸಿಗ್ತದೆ. ಇದು ರೈತರು ಬೆಳೆಸಬೇಕಂತ ಮರ. ಈ ಗಿಡವನ್ನು ಕೊಟ್ಟಿದ್ದಕ್ಕೆ ನಮ್ಮ ಮುಖ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ತುಂಬ ಧನ್ಯವಾದಗಳು.